ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾತ್ವಿಕ್ ಫ್ಯಾಷನ್ ಸ್ಯಾರಿ ಕುಚ್ಚು ಲುಕ್. ಇಲ್ಲಿ ಒಂದು ಸೂಪರ್ ಡಿಸೈನ್ ಮಾಡೋಣ. ಇಲ್ಲಿ 0.75 mm ಡ್ರಮ್ ಬೀಡ್ಸ್ ಮತ್ತು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಗ್ರೀನ್ ಕಲರ್ ದಾರ ತೊಗೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಗೆ ದಾರನ ಬಟ್ಟೆ ಒಳಗಡೆ ಫಸ್ಟ್ ಸೇರಿಸಿ, ಇದು ಸೀರೆ ಹಂಚು ಅಂದ್ಕೊಳ್ಳಿ. ನೋಡಿ, ಇಲ್ಲಿ ನಾನು ದಾರನ ಟೈ ಮಾಡಿಲ್ಲ, ಫಸ್ಟೇ ಗಂಟಾಕಿಟ್ಟಿಲ್ಲ. ದಾರನ ಒಳಗಡೆ ತೊಗೊಂಬಂದು ಆಮೇಲೆ ಗಂಟಾಕ್ತಿದ್ದೀನಿ. ಇದು ಯಾಕೆ ಮಾಡ್ತಿದ್ದೀನಿ ಅಂದರೆ, ಗಂಟಾಕಿರೋದು ಬ್ಯಾಕ್ ಸೈಡು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ, ಅದು ಎದ್ದು ಕಾಣುತ್ತೆ ಅಂತ ಈ ಥರ ಡಿಸೈನ್ನ ನಿಮಗೆ ಟ್ರಯಲ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಗಂಟು ಹಾಕ್ಕೊಳ್ಳಿ. ಸೊ ಇದು ನೋಡಿ, ನಿಮಗೆ ಅಷ್ಟು ಇದಾಗಿ ಕಾಣಲ್ಲ, ಏನು ಗಂಟಾಗಿ ಕಾಣಲ್ಲ, ಅಸಹ್ಯವಾಗೂ ಕಾಣಲ್ಲ. ಸ್ಟಾರ್ಟ್ ಮಾಡೋಣ. ನೋಡಿ, ಬ್ಯಾಕ್ ಸೈಡ್ ಯಾವ ಥರ ಕಾಣುತ್ತೆ ಅದನ್ನು ನೀವು ಸ್ವಲ್ಪ ಜಾಸ್ತಿ ಇರೋದನ್ನು ಕಟ್ ಮಾಡಿ ಆಮೇಲೆ ಲಾಸ್ಟಲ್ಲಿ ಗಮ್ ಹಾಕಿ ಸ್ಟಿಕ್ ಮಾಡ್ಬೋದು. ಸೊ ಕೈಯಲ್ಲಿ ದಾರನ ಟೈಟ್ ಮಾಡಿ ಸ್ಟಾರ್ಟ್ ಮಾಡೋಣ. ಫಸ್ಟು ಲಾಕ್ ಇರುತ್ತೆ, ಅದರ ಪಕ್ಕದಲ್ಲೇ ಹೋಗಿ ಸಿಂಗಲ್ ಕ್ರೋಶನ ಮಾಡಿ. ಸಿಂಗಲ್ ಕ್ರೋಶ ಮಾಡಿದ್ರೆ ಫಸ್ಟ್ ಲಾಕ್ ಆಗುತ್ತೆ. ಇದು ಲಾಕ್, ಫಸ್ಟ್ ಲಾಕ್. ಇಲ್ಲಿ ಫಸ್ಟು 3 ಚೈನ್ಸ್ ಮಾಡ್ತಾಯಿದ್ದೀನಿ. 3 ಚೈನ್ಸ್ ಹಾಕಿದ್ದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್. ಸೆಕೆಂಡ್ ಟೈಮ್ ಮತ್ತೆ 3 ಚೈನ್ಸ್, ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಸೊ ಇದಾದಮೇಲೆ ನೋಡಿ, ಸ್ವಲ್ಪ ದಾರನ ಮೇಲೆ ಮಾಡಿ ಡ್ರಮ್ ಬೀಡ್ಸ್ನ ಹಾಕಿ, ಸೂಜಿಯಲ್ಲಿ ಡ್ರಮ್ ಬೀಡನ್ನ ತೊಗೊಂಡು ದಾರಕ್ಕೆ ಹಾಕಿ ಡ್ರಮ್ ಬೀಡನ್ನ ಲಾಕ್ ಮಾಡಿ, ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಆ ಥರ ಲಾಕ್ ಮಾಡಿ. ಮತ್ತೆ ಲಾಕ್ ಮಾಡಿದ್ದಾದಮೇಲೆ ಮತ್ತೆ 3 ಚೈನ್ಸ್ ಹಾಕಿ, 1 2 3 3 ಚೈನ್ಸ್ ಹಾಕಿದ್ದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಅಲ್ಲಿ ಫಸ್ಟು 2 ಟೈಮ್ಸ್ ಮಾಡಿದ್ವಿ ಅಲ್ವಾ, ಇಲ್ಲಿ ನಾವು 3 ಟೈಮ್ಸು 3 ಚೈನ್ಸ್ನ ಹಾಕ್ತೀವಿ. ನೋಡಿ, ಇದು ಸೆಕೆಂಡ್ ಟೈಮ್ 3 ಚೈನ್ಸ್ ಹಾಕಿ ಅದನ್ನು ಮತ್ತೆ ದಾರ ಎಲ್ಲಿ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಆಯಿತು 3 ಚೈನ್ಸ್, ಮತ್ತು ಥರ್ಡ್ ಟೈಮ್ 3 ಚೈನ್ಸ್, ಮೂರನೇ ಸರಿ 3 ಚೈನ್ಸ್ನ ಹಾಕಿ ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ನೀಟಾಗಿ ನೋಡಿ ಲಾಕ್ ಮಾಡಿ ಫ್ರೆಂಡ್ಸ್, ಇಲ್ಲಾಂದರೆ ಸೀರೆ ಒಂಥರ ಸುಕ್ಕಾದಂಗೆ ಕಾಣುತ್ತೆ. 3 ಟೈಮ್ಸ್ 3 ಚೈನ್ ಆಯಿತು. ನೋಡಿ, ಫಸ್ಟು 2 ಟೈಮ್ಸ್ ಮಾಡಿದ್ದೀನಿ, ಮತ್ತು ಡ್ರಮ್ ಬೀಡ್ ಹಾಕಿದ್ದೀನಿ, ಆಮೇಲೆ 3 ಚೈನ್ಸ್ನ 3 ಟೈಮ್ಸ್ ಹಾಕಿದ್ದೀನಿ. ಮತ್ತಿಲ್ಲಿ ಮತ್ತೆ ಡ್ರಮ್ ಬೀಡನ್ನ ಇನ್ಸರ್ಟ್ ಮಾಡೋಣ. ನೋಡಿ, ಸೂಜಿಗೆ ಹಾಕ್ಕೊಂಡು ದಾರಕ್ಕೆ ತಂದು ಮತ್ತು ಡ್ರಮ್ ಬೀಡನ್ನ ಲಾಕ್ ಮಾಡಿ, ದಾರ ಡ್ರಮ್ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಅದನ್ನು ಲಾಕ್ ಮಾಡಿ. ಡ್ರಮ್ ಬೀಡ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ಸ್ 3 ಟೈಮ್ಸ್, 1 ಟೈಮ್ ಮತ್ತು 3 ಚೈನ್ಸ್, ಸೆಕೆಂಡ್ ಟೈಮ್ 3 ಚೈನ್ಸ್, ಥರ್ಡ್ ಟೈಮ್. ಮತ್ತು ಡ್ರಮ್ ಬೀಡ್ ಲಾಕ್, ಬಟ್ಟೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್. ನೋಡಿ, ಈ ಥರ. ಇಲ್ಲಿ ಇವಾಗ ನಾನು ಎಂಡ್ ಮಾಡ್ತಾಯಿದ್ದೀನಿ. ಸೊ 3 ಚೈನ್ಸ್ನ 2 ಟೈಮ್ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಹಾಕಿದ್ದೀನಿ ಅಲ್ವಾ, ಅದೇ ಥರ ನಾನು ಎಂಡಿಂಗಲ್ಲಿ ಕೂಡ 2 ಟೈಮ್ಸ್ನ ಹಾಕಿ ಎಂಡ್ ಮಾಡಬೇಕು. 1 2 3 3 ಚೈನ್, ಫಸ್ಟ್ ಟೈಮ್ ಲಾಕ್ ಆಫ್ಟರ್ ಡ್ರಮ್ ಬೀಡ್ ಆದಮೇಲೆ ಇದು ಫಸ್ಟ್ ಟೈಮ್ ಲಾಕ್, ಮತ್ತು 3 ಚೈನ್ಸ್ ಮತ್ತು ಲಾಕ್. ಇದು ಸೆಕೆಂಡ್ 3 ಚೈನ್ಸ್, 3 ಚೈನಲ್ಲಿ ಸೆಕೆಂಡ್. ಇಲ್ಲಿಗೆ ಬಂದು ನೋಡಿ, ಫಸ್ಟಲ್ಲಿ 2 ಚೈನ್ ಹಾಕಿದ್ದೀನಿ, ಲಾಸ್ಟಲ್ಲೂ 2 ಚೈನಲ್ಲಿ ಎಂಡ್ ಮಾಡಬೇಕು. ಸೀರೆಗೂ ಅಷ್ಟೇ, ನೀವು ಫಸ್ಟ್ ಟೈಮ್ 2 ಚೈನ್ ತೊಗೊಂಡ್ರೆ 2
ಸಿಂಗಲ್ 3 ಚೈನ್ಸ್ ಹಾಕಿದರೆ ಇದರ ಲಾಸ್ಟಲ್ಲೂ ಕೂಡ ನೀವು 3 ಚೈನ್ಸ್ನ 2 ಟೈಮ್ಸ್ ಹಾಕಿ ಲಾಕ್ ಮಾಡಿ ನೋಡಿ. ಅದನ್ನು ಇನ್ನೊಂದು ಸರಿ ಚೈನ್ ಲಾಕ್ ಮಾಡಿಕೊಂಡು ಹಿಂದೆಗೆ ತಿರುಗಿಸಿದ್ದೀನಿ. ಇಲ್ಲಿ ನಾನು ಕಟ್ ಮಾಡ್ತಿಲ್ಲ, ಸೊ ದಾರನ ಅದನ್ನು ಅಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ಮತ್ತೊಂದು ಸರಿ ಲಾಕ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಂದ ಲಾಕ್ ಮಾಡಿ, ದಾರದಿಂದ ಲಾಕ್ ಮಾಡಿ ಮತ್ತು 3 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಅಂದರೆ ಫಸ್ಟ್ ಲಾಕಿಗೆ ಬರುತ್ತೆ. ಫಸ್ಟ್ ಲಾಕಿಗೆ ಲಾಕ್ ಮಾಡಿ ಸೂಜಿ ಮೇಲೆ ದಾರ ತೊಗೊಂಡು ಡ್ರಮ್ ಬೀಡಿಂದ ದಾರ ಇರುತ್ತಲ್ಲ ಆ ದಾರದ ಒಳಗಡೆ ಸೂಜಿನ ಕ್ರೋಶೆ ನೀಡಲ್ನ ಹಾಕಿ 3 ದಾರ ಬರುತ್ತೆ. ದಾರನ ಎಳೆದ್ರೆ 3 ದಾರ ಬರುತ್ತೆ. 2 ದಾರನ ಒಂದು ಮಾಡಿ, 2 ದಾರನ ಒಂದು ಮಾಡಿ, ಡಬಲ್ ಕ್ರೋಶನ ಮಾಡಿ. ಇದು ಹಿಂದೆ ಫ್ರೆಂಡ್ಸ್, ನಾವು ಹಿಂದೆ ಹಾಕ್ತಾ ಇರೋದು ಡಿಸೈನು. ಸೊ ಸೆಕೆಂಡ್ ಟೈಮ್ ಸೇಮ್ ಆ್ಯಸ್ ಇಟ್ ಈಸ್ ಡಬಲ್ ಕ್ರೋಶನ ಮಾಡಿದ್ದೀನಿ. ಥರ್ಡ್ ಟೈಮ್ ಡಬಲ್ ಕ್ರೋಶೆ, ಸೂಜಿ ಮೇಲೆ ದಾರ ತೊಗೊಳ್ಳಿ, 2 ದಾರ ಒಂದು ಮಾಡಿ ಮತ್ತು 2 ದಾರನ ಒಂದು ಮಾಡಿ. ಫೋರ್ತ್ ಟೈಮ್ ಸೂಜಿ ಮೇಲೆ ದಾರ ತೊಗೊಳ್ಳಿ, ಡ್ರಮ್ ಬೀಡಿಂದ ಇರೋ ದಾರದಲ್ಲಿ ಸೇರಿಸಿ 3 ದಾರ ಬರುತ್ತೆ. 2 ದಾರನ ಒಂದು ಮಾಡಿ ಮತ್ತು 2 ದಾರನ ಒಂದು ಮಾಡಿ. ಅದೇ ಥರ ನೀವು 13 ಕಂಬಗಳನ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ 13 ಕಂಬಗಳನ್ನ ಮಾಡಿದ್ದೀನಿ. ಹಿಂದೆಯಿಂದ ಮುಂದೆಯಿಂದ ಯಾವ ಥರ ಕಾಣುತ್ತೆ ಅಂತ ತೋರಿಸಿದ್ದೀನಿ. ಸ್ವಲ್ಪ ರೌಂಡ್ ಶೇಪಲ್ಲಿ ಬರಬೇಕು, ಯು ಶೇಪಲ್ಲಿ ನೋಡಿ ಈ ಥರ ಕಾಣುತ್ತೆ. ಇದಾದಮೇಲೆ 13 ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. 13 ಇರುತ್ತೆ, 13ರಷ್ಟು ಮಾಡಿ ಪಕ್ಕದಲ್ಲಿರೋ ಲಾಕ್ಗೆ, ಅಂದರೆ ಪಕ್ಕದಲ್ಲೇ ಇರೋ ಲಾಕಿಗಲ್ಲ, 3 ಚೈನ್ಸ್ ಗ್ಯಾಪ್ ಆದಮೇಲೆ ಬರುತ್ತಲ್ಲ ಲಾಕು, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಆ 3 ಚೈನ್ ಗ್ಯಾಪಲ್ಲಿ 3 ಚೈನ್ಸ್ ಹಾಕಿ 3 ಚೈನ್ನ ಲಾಕ್ ಮಾಡಿ. ಲಾಕ್ ಮಾಡಿ ಆದಮೇಲೆ ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ನಾವು ಮೊದಲು ಅದನ್ನು ಡ್ರಮ್ ಬೀಡಿಂದ ಇರೋ ದಾರನ ಸ್ವಲ್ಪ ಲೂಸ್ ಮಾಡಿ, ಸೊ ಆಮೇಲೆ ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. 3 ದಾರ ಇರುತ್ತೆ, 2 ದಾರ ಒಂದು ಮಾಡಿ ಮತ್ತು 2 ದಾರನ ಒಂದು ಮಾಡಿ. ಇದೇ ಥರ ನಿಮಗೆ 13 ಕಂಬಗಳನ್ನ ಮಾಡಿ ತೋರಿಸ್ತೀನಿ. 13 ಡಬಲ್ ಕ್ರೋಶನ ಮಾಡಿ ಈ ಥರ ಎಲ್ಲ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಕಾಣುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಮತ್ತೆ 3 ಚೈನ್ ಗ್ಯಾಪ್ಗೆ ಹಾಕಿ ಲಾಕ್ ಮಾಡಿ ಮತ್ತು 3 ಚೈನ್ಸ್ ಹಾಕಿ ಮತ್ತು ಅದನ್ನು ಲಾಸ್ಟಲ್ಲಿ ಕೊನೆಗೆ ಲಾಕ್ ಮಾಡಿ ಎರಡು ಚೈನ್ ಎಕ್ಸ್ಟ್ರಾ ಹಾಕಿ ನೋಡಿ ಈ ಥರ ಬರುತ್ತೆ ಡಿಸೈನು. 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ತುಂಬ ಸ್ವಲ್ಪ ಎಳೆದ್ಬಿಟ್ಟು ದಾರನ ಕಟ್ ಮಾಡಿ ಟೈಟ್ ಮಾಡಿ. 3ನೇ ಸ್ಟೆಪ್ಗೆ ಹೋಗೋಣ. 3rd ಸ್ಟೆಪ್ಪಲ್ಲಿ ನಾನು ಬ್ಲೂ ಕಲರ್ ದಾರ ತೊಗೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪು ಹಿಂದೆಯಿಂದ ಅಲ್ಲ, ಇದು ಮುಂದೆಯಿಂದ ದಾರನ ಕಟ್ಕೊಳ್ತಾ ಇದ್ದೀನಿ. ದಾರನ ನಾರ್ಮಲಾಗಿ 2 ಸಾರಿ ಇಲ್ಲ 3 ಸಾರಿ ಕಟ್ಕೊಳ್ಳಿ. ನೋಡಿ ಕಟ್ಬಿಟ್ಟು ದಾರನ ಟೈಟಾಗಿ ಕೈಯಲ್ಲಿ ಹಿಡ್ಕೊಂಡು ಫಸ್ಟ್ ಟೈಮ್ ಲಾಕ್ ಮಾಡಿ ದಾರನ ಹೊರಗಡೆ ತೊಗೊಬನ್ನಿ. ಫಸ್ಟ್ ಟೈಮ್ ಗ್ರೀನ್ ಕಲರ್ ದಾರಕ್ಕೆ ಲಾಕ್ ಮಾಡಿ. ಅದಾದಮೇಲೆ 3 ಚೈನ್ಸ್, ಅಲ್ಲಿ ನಿಮಗೆ ಕುಚ್ಚು ಬರುತ್ತೆ. ಸೊ 3 ಚೈನ್ಸ್ ಬಂದು ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡಿದಾದಮೇಲೆ ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ಪಕ್ಕದಲ್ಲೇ ಇರೋಂಥ ಆ ಹೋಲ್ ಗ್ಯಾಪಲ್ಲಿ ನೀವು ಡಬಲ್ ಕ್ರೋಶೆ ಮಾಡಿರ್ತೀರಲ್ಲ ಆ ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ತಂದು 3 ದಾರನೂ ಸೇರಿಸಿ ಒಂದು ಮಾಡಿ. ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತೀವಿ. 3 ದಾರ ಸೇರಿ ಒಂದು ಮಾಡಿ. ಅದಾದಮೇಲೆ ಸ್ಮಾಲ್ ಬೀಡ್ಸ್ನ ಪಕ್ಕದಲ್ಲಿರೋ ದಾರಕ್ಕೆ ತಂದು ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಳಿ, 3 ದಾರನೂ ಸೇರಿಸಿ ಲಾಕ್ ಮಾಡಿ. ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತೀವಿ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಮತ್ತೆ ಲಾಕ್ ಮಾಡಿ. ಇದು 3rd ಟೈಮ್ಗೆ ನಾನು ಏನು ಮಾಡ್ತೀನಿ, ಮತ್ತೆ ನಿಮಗೆ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಟೈಮ್ಗೆ ಇಲ್ಲ ಫ್ರೆಂಡ್ಸ್, ಒಂದು ದಾರ ಸೂಜಿಗೆ
ಮಣಿನ ಹಾಕಿ ಮಾಡೋವಂಥದ್ದು, ಇನ್ನೊಂದು ಥರ ಮಣಿ ಇಲ್ಲದ ಹಾಗೆ ಮಾಡೋವಂಥದ್ದು. ನೋಡಿ, ಇದೇ ಥರ ನಾವು 13 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡಬೇಕಾಗತ್ತೆ. ಒಂದಕ್ಕೆ ಮಣಿ ಹಾಕಿ ಇನ್ನೊಂದಕ್ಕೆ ಮಣಿ ಹಾಕದ ಹಾಗೆ. ನೋಡಿ, ಇದಕ್ಕೆ ಮಣಿ ಹಾಕ್ತಾಯಿದ್ದೀನಿ. ಮಣಿ ಹಾಕಿ 3 ದಾರನೂ ಸೇರಿ ಲಾಕ್ ಮಾಡಿದ್ದೀನಿ. ಮತ್ತು ಮಣಿ ಹಾಕ್ದಿರ ಮತ್ತು ಸೇರಿಸಿ 3 ದಾರನೂ ಒಂದು ಮಾಡ್ತೀನಿ. ನೋಡಿ, ಈ ಥರ 13 ಹಾಫ್ ಡಬಲ್ ಕ್ರೋಶೆಗಳು ಬರುತ್ತೆ. ಅದರಲ್ಲಿ 6 ಮಣಿಗಳು ಬರುತ್ತೆ. ನೋಡಿ, ಇವಾಗ ಮಣಿ ಹಾಕಿ ಹಾಫ್ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಮತ್ತು ಮಣಿ ಹಾಕ್ದಿರ ಹಾಫ್ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಮತ್ತು ಮಣಿ ಹಾಕಿ ಹಾಫ್ ಡಬಲ್ ಕ್ರೋಶೆನ ನೋಡಿ, ಈ ಥರ 5ನೇ ಮಣಿ ಆಯಿತು. ಮತ್ತು ವಿತೌಟ್ ಬೀಡ್ ಹಾಫ್ ಡಬಲ್ ಕ್ರೋಶೆ ಆಯಿತು. ಮತ್ತು ಈಗ ವಿತ್ ಬೀಡ್ ಹಾಫ್ ಡಬಲ್ ಕ್ರೋಶೆ. ಹಾಫ್ ಡಬಲ್ ಕ್ರೋಶೆನ ಮಾಡಿ ಲಾಸ್ಟಲ್ಲಿ ವಿತೌಟ್ ಬೀಡ್ ಹಾಫ್ ಡಬಲ್ ಕ್ರೋಶೆ. ಸ್ಟಾರ್ಟಿಂಗಲ್ಲಿ ನಾವು ವಿತೌಟ್ ಬೀಡ್ ಹಾಫ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಸೊ ಎಂಡಿಂಗಲ್ಲಿ ಕೂಡ ವಿತೌಟ್ ಬೀಡ್ ಹಾಫ್ ಡಬಲ್ ಕ್ರೋಶೆ ಮಾಡಿ ಪಕ್ಕದಲ್ಲೇ ಬರೋ ಲಾಕಿಗೆ ಲಾಕ್ ಮಾಡಬೇಕು. ನೋಡಿ, ಈ ಥರ ಲಾಕ್ ಮಾಡಿ ಮತ್ತು 3 ಚೈನ್ಸ್ ಹಾಕಿ ಮತ್ತೆ ಮಾಡಿ ಮತ್ತು ಆರ್ಚ್ಗಳಿಗೆಲ್ಲ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, 6 ಮಣಿ 13 ಹಾಫ್ ಡಬಲ್ ಕ್ರೋಶೆ ಈ ಥರ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಸೆಕೆಂಡ್ ಇದರಲ್ಲಿ 3 ಚೈನ್ಸ್ ಹಾಕಿ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಸ್ಟಾರ್ಟಿಂಗಿಂದನೇ ಹಾಫ್ ಡಬಲ್ ಕ್ರೋಶೆನ ಮಾಡ್ತಾ ಹೋಗಬೇಕು. ಫಸ್ಟ್ ಗ್ಯಾಪಲ್ಲಿ ಹೋಗಿ ದಾರ ತಂದು 3 ದಾರನೂ ಒಂದು ಮಾಡಿ, ಇದು ಹಾಫ್ ಡಬಲ್ ಕ್ರೋಶೆ. ಮತ್ತು ಬೀಡ್ ಹಾಕಿ ಟ್ರಿಪಲ್ ಕ್ರೋಶೆನ ಹಾಫ್ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಮತ್ತು ಬೀಡ್ ಇಲ್ದಂಗೆ ಹಾಫ್ ಡಬಲ್ ಕ್ರೋಶೆ ಎಲ್ಲ ಮಾಡಿ ನಿಮಗೆ ತೋರಿಸ್ತೀನಿ. ಬೀಡ್ ಇಲ್ದಂಗೆ ಹಾಫ್ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಗ್ಯಾಪಲ್ಲಿ ಹೋಗಿ ದಾರ ತಂದು 3 ದಾರನೂ ಸೇರಿ ಒಂದೇ ಸರಿ ಲಾಕ್ ಮಾಡಬೇಕು. ಮತ್ತು ಬೀಡ್ ಸೂಜಿ ಮೇಲೆ ದಾರ ಮತ್ತು ಬೀಡ್ ಲಾಕ್. ಸೊ ನಾನು ಇದನ್ನು ತೋರಿಸಿದ್ದೀನಲ್ಲ, ಇನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ. ಸ್ವಲ್ಪ ಅದನ್ನು ಗಮನ ಇಟ್ಟು ಮಾಡ್ಕೊಳ್ಳಿ. ನಾನು ಫುಲ್ ಮಾಡಿನೂ ತೋರಿಸ್ಬಿಡ್ತೀನಿ, ಇಲ್ಲಾಂದರೆ ನೋಡಿ ಫುಲ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, 6 ಸ್ಮಾಲ್ ಬೀಡ್ಸ್ ಮತ್ತು 13 ಹಾಫ್ ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡಿ 3 ಚೈನ್ ಹಾಕಿ ದಾರನ ತಂದು ಲಾಕ್ ಮಾಡಿ ಟೈಟ್ ಮಾಡ್ತೀನಿ. 3 ಚೈನ್ ಹಾಕಿ ಎಲ್ಲಿ ಲಾಕ್ ಮಾಡಿದ್ವೋ ಅಲ್ಲಿ ಲಾಕ್ ಮಾಡಿ ಮತ್ತು ಲಾಕ್ ಮಾಡಿದ್ದಾದಮೇಲೆ 2 ಚೈನ್ಸ್ ಹಾಕಿ ಅದನ್ನು ಟೈಟ್ ಮಾಡಿ ಕಟ್ ಮಾಡಿ ತೆಗ್ದಿದ್ದೀನಿ. ನೋಡಿ, ಇಷ್ಟೇ ಫ್ರೆಂಡ್ಸ್. ಇದು ತುಂಬ ಸೂಪರ್ ಡಿಸೈನು, ಎಲಿಗೆಂಟಾಗೂ ಇರುತ್ತೆ, ಕಡಿಮೆ ಬೀಡ್ಸು ಆಗುತ್ತೆ. ನೋಡಿ, ದಾರನ ಟೈ ಮಾಡ್ತಾಯಿದ್ದೀನಿ. ಕಡಿಮೆ ಬೀಡ್ಸ್ ಇಳಿಯುತ್ತೆ, ಬಟ್ ಟೈಮ್ ಫಾಸ್ಟಾಗಿ ಹೋಗುತ್ತೆ. ಫಾಸ್ಟಾಗಿ ಮಾಡ್ಬೋದು. ವಿತಿನ್ 2 ಅವರ್ಸಲ್ಲಿ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ, ಕುಚ್ಚುಕಟ್ಟಿ ನಿಮ್ಗೆ ಯಾವ ಥರ ಇದೆ ಅಂತ ತೋರಿಸಿದ್ದೀನಿ. ಇದಕ್ಕೆ ನಾನು 2 ಕಲರ್ ದಾರ ತೊಗೊಂಡಿದ್ದೀನಿ. ನಿಮ್ಗೆ ಬೇಡ ಅಂದರೆ ಒಂದೇ ಕಲರ್ ದಾರ ತೊಗೋಬೋದು, ಇಲ್ಲ 2 ದಾರನೂ ಮಿಕ್ಸ್ ಮಾಡಿ ಕೂಡ ಈ ಡಿಸೈನ್ನ ಮಾಡ್ಬೋದು. ನಿಮಗೆ ಡಿಸೈನ್ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.